ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕ ರಾಜ್ಯದ ಜನರ ಸೌಭಾಗ್ಯವನ್ನು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಸರಿಸುಮಾರು ಒಂದು 2 ತಿಂಗಳ ಕಾಲ ಬಿಜೆಪಿಯವರು ರಾಜ್ಯದ ಜನರಿಗೆ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟರು. ಬೀದಿಯಲ್ಲಿ ನಿಂತ್ಕೊಂಡು ಜಗಳ ಮಾಡಿಕೊಂಡ್ರು. ಅವ್ರ ಬಗ್ಗೆ ಇವರು, ಇವ್ರ ಬಗ್ಗೆ ಅವರು. ಬಿಜೆಪಿಯ ಬಣಬಡಿದಾಟವನ್ನು ನೋಡಿ ಪಕ್ಷದ ಕಾರ್ಯಕರ್ತರು ರೋಸ್ ಹೋಗ್ಬಿಟ್ಟಿದ್ರು. ಅಲ್ಲ ಸ್ವಾಮಿ, ಸಿದ್ದರಾಮಯ್ಯನವರ ಸರ್ಕಾರ ಅಷ್ಟೆಲ್ಲ ಫೇಲ್ಯೂರ್ ಆಗ್ತಾ ಇದೆ, ಇವರು ಸರ್ಕಾರದ ಫೇಲ್ಯೂರ್ಗಳನ್ನು ಎತ್ತಿ ಹಿಡಿಯುವ ಬದಲಾಗಿ ಇವರೇ ಪರಸ್ಪರ ಈ ರೀತಿಯಾಗಿ ಕಚ್ಚಾಡ್ತಾ ಇದ್ದಾರಲ್ಲ ಅಂತ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಈಗ ಕಾಂಗ್ರೆಸ್ ಪಕ್ಷದ ಸರದಿ. ಜನರು ಬಹಳ ದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟು ಇವರನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಏನೋ ಜನರಿಗೆ ಒಳ್ಳೇದು ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ 5 ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರ ಈಗ ಬಣಬಡಿದಾಟದ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ಸರ್ಕಾರ ಕೊಡ್ತಾ ಇದೆ. ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಗದ್ದಲ ಘರ್ಷಣೆಗಳು ಏರ್ಪಟ್ಟಿತ್ತೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚೇ ಕಾಂಗ್ರೆಸ್ನಲ್ಲಿ ಈಗ ಘರ್ಷಣೆಗಳು ಆರಂಭವಾಗಿದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಒಂದು ಕಡೆ ಕೇಂದ್ರ ಹೈಕಮಾಂಡ್ ಇತ್ತು, ರಾಜ್ಯದ ವಿಚಾರಕ್ಕೆ ಬಂದ್ರೆ ಒಂದು ಸೈಡ್ನಲ್ಲಿ ಡಿ ಕೆ ಶಿವಕುಮಾರ್ ಇದ್ರು, ಇನ್ನೊಂದು ಸೈಡ್ನಲ್ಲಿ ಸಿದ್ದರಾಮಯ್ಯನವರಿದ್ರು. ಈ 2 ಬಣಗಳ ನಡುವೆ ಪೈಪೋಟಿ ನಡೀತಾ ಇತ್ತು. ಅಂತಿಮವಾಗಿ ಹೈಕಮಾಂಡ್ ಅಂಗಳಕ್ಕೆ ಹೋಗ್ತಾ ಇತ್ತು. ಹೈಕಮಾಂಡ್ ಏನೋ ಸಮಾಧಾನ ಮಾಡಿ ಕಳಿಸುವಂತಹ ಕೆಲಸವನ್ನ ಇಷ್ಟು ದಿನ ಮಾಡ್ತಾ ಇತ್ತು. ಆದ್ರೆ ಈಗ ಸಿದ್ದರಾಮಯ್ಯನವರು ಹೊಸ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತನ್ನ ಪರವಾಗಿ ಹೋರಾಟ ಮಾಡೋದಕ್ಕೋಸ್ಕರವಾಗಿ ಇಬ್ಬರಿಗೆ ಸೇನಾಧಿಪತ್ಯವನ್ನ ಕೊಟ್ಟಿದ್ದಾರೆ. ಆ ಇಬ್ಬರು ನಾಯಕರು ಯಾರು ಕೇಳಿದ್ರೆ, ಒಂದು ಕಡೆ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೆ ನೋಡೋಕೆ ಹೋದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಏನು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತಹ ನಾಯಕ ಅಲ್ಲ. ಅವರು ಸಪರೇಟ್ ಆಗಿ ಒಂದು ಶಕ್ತಿ ಕೇಂದ್ರವಾಗಿ ಇದ್ದಂತಹ ನಾಯಕ. ಈಗ ಅವರು ನಾನು ಏಕಾಂಗಿಯಾಗಿದ್ದರೆ ಅಧಿಕಾರ ಹಿಡಿಯೋದು ಕಷ್ಟ ಇದೆ ಅಂತ ಪರಮೇಶ್ವರ್ಗೆ ಗೊತ್ತಾಗಿದೆ. ಹೀಗಾಗಿ ಅವರು ಸಿದ್ದರಾಮಯ್ಯನ ಬಣಕ್ಕೆ ಸೇರಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಅವರನ್ನೇನು ಸುಮ್ಮನೆ ಕೂರಿಸಿಲ್ಲ, ಅವರಿಗೆ ಸೇನಾಧಿಪತ್ಯವನ್ನು ಕೊಟ್ಟಿದ್ದಾರೆ. ಒಂದು ಆಯಾಮದಲ್ಲಿ ಸತೀಶ್ ಜಾರಕಿಹೊಳಿ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಆಯಾಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೋರಾಟಕ್ಕಿಳಿದಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಹಾದಿ ಇದೆಯಲ್ಲ, ಸುಲಭವಾಗಿಲ್ಲ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಡಿ ಕೆ ಶಿ ಅವರ ಮುಖ್ಯಮಂತ್ರಿ ಹಾದಿ ಕೈ ತಪ್ಪಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಒಟ್ನಲ್ಲಿ ಮಿತ್ರರೇ, ಈ ಎಲ್ಲಾ ಬೆಳವಣಿಗೆಯಿಂದ ನೇರವಾಗಿ ಲಾಭ ಆಗ್ತಿರುವಂತದ್ದು ಸಿದ್ದರಾಮಯ್ಯನವರಿಗೆ. ಆ ಇಡೀ ಟೀಮ್ ಒಂದು ಪ್ಲಾನ್ ಮಾಡ್ಕೊಂಡಿದೆಯಲ್ಲ, ಆ ಪ್ಲಾನ್ ಏನಿದೆಯೋ ಅದೇ ಪ್ರಕಾರವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ತಾಳ್ಮೆ ಕಟ್ಟೆ ಒಡೆಯುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗುತ್ತೆ. ಆ ಡಿನ್ನರ್ ಮೀಟಿಂಗ್ಗೆ ಯಾಕಷ್ಟು ಮಹತ್ವ ಬಂದಿತ್ತು? ಒಂದು, ಸ್ವತಃ ಸಿದ್ದರಾಮಯ್ಯನವರು ಆ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಎರಡನೆಯದಾಗಿ ಡಿ ಕೆ ಶಿವಕುಮಾರ್ ದೇಶದಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಆ ಮೀಟಿಂಗ್ ನಡೆದಿತ್ತು. ಅದಷ್ಟಕ್ಕೆ ನಿಂತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಡೋದಕ್ಕೋಸ್ಕರವಾಗಿ ಅವರು ಈ ದೇಶಕ್ಕೆ ಬಂದ ಬಳಿಕವೇ ಮತ್ತೊಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗುತ್ತೆ. ಈ ಮೀಟಿಂಗ್ನ ನೇತೃತ್ವವನ್ನು ವಹಿಸಿಕೊಂಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಂದರೆ ರಾಡಿಸನ್ ಬ್ಲೂನಲ್ಲಿ ಒಂದು ಮೀಟಿಂಗ್ ಅನ್ನು ಏರ್ಪಡಿಸ್ತಾರೆ. ಆ ಮೀಟಿಂಗ್ನ ಉದ್ದೇಶ ಏನಾಗಿತ್ತು ಗೊತ್ತಾ? ಅಂದರೆ ಹೊರ ಜಗತ್ತಿಗೆ ಹೇಳಿದ್ದೇನು ಕೇಳಿದ್ರೆ, ಈ ಹಿಂದೆ ಚಿತ್ರದುರ್ಗದಲ್ಲಿ ಚುನಾವಣೆಗೆ ಮುಂಚೆ ಒಂದು ಸಮಾವೇಶವನ್ನು ಮಾಡಿದ್ವಿ. ಆ ಸಮಾವೇಶ ದಲಿತರ ಉದ್ಧಾರಕ್ಕೋಸ್ಕರವಾಗಿ ಮಾಡಿದಂತಹ ಸಮಾವೇಶ ಆಗಿತ್ತು. ನಂತರ ಚುನಾವಣೆಯಲ್ಲಿ ದಲಿತರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿದು ಬಿಟ್ಟರು. ಅನಂತರ ಏನು ಮಾತು ಕೇಳಿ ಬರ್ತಾ ಇದೆ ಅಂತಂದ್ರೆ, ದಲಿತರನ್ನ ಕಾಂಗ್ರೆಸ್ ಕಡೆಗಣಿಸ್ಬಿಟ್ಟಿದೆ. ಇವರು ಚುನಾವಣೆಗೆ ಮುಂಚೆ ನಮ್ಮ ಪರವಾಗಿ ಸಮಾವೇಶ ಎಲ್ಲ ಮಾಡಿದ್ರು, ಗೆದ್ದ ಮೇಲೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಈ ಭಾವನೆ ಬಿಲ್ಡ್ ಆಗ್ಬಿಟ್ಟಿದೆ. ಹೀಗಾಗಿ ನಾವು ಮತ್ತೊಂದು ಸಮಾವೇಶವನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವೊಂದು ಮೀಟಿಂಗ್ ಕರೆದಿದ್ದೀವಿ. ಇಲ್ಲಿ ಕೆಲವೊಂದಷ್ಟು ದಲಿತರ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ. SC ST MLAಗಳು ಮಾತ್ರ ಇದರಲ್ಲಿ ಭಾಗಿಯಾಗ್ತಾರೆ, SC ST ಸಚಿವರುಗಳು ಮಾತ್ರ ಇದರಲ್ಲಿ ಭಾಗಿಯಾಗ್ತಾರೆ. ಅವ್ರಿಗೆ ಮಾತ್ರ ನಾವು ಆಹ್ವಾನವನ್ನು ಕೊಟ್ಟಿದ್ದೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ಮಿತ್ರರೇ, ಕೇವಲ ಇದಿಷ್ಟೇನಾ? ದಲಿತರಿಗೋಸ್ಕರವಾಗಿ ಇವರು ಮೀಟಿಂಗ್ ಮಾಡಿ ದಲಿತರ ಉದ್ಧಾರದ ಬಗ್ಗೆ ಚರ್ಚೆ ಮಾಡೋದಷ್ಟೇ ವಿಚಾರವಾ? ಖಂಡಿತವಾಗ್ಲೂ ಅಲ್ಲ. ಇದರ ಹಿಂದೆ ಬಹಳ ಸ್ಪಷ್ಟವಾದ ಉದ್ದೇಶ ಏನಿದೆ ಕೇಳಿದ್ರೆ, ಈಗ ಸಿದ್ದರಾಮಯ್ಯನವರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಅದೇನು ಕೇಳಿದ್ರೆ, ಮೂಡಾ ಕೇಸ್ ಇದೆಯಲ್ಲ, ಮೂಡಾ ಕೇಸ್ ಒಂದು ವೇಳೆ CBIಗೆ ಹಸ್ತಾಂತರ ಆಗಿದ್ದೇ ಆದರೆ CBI ಎಂಟ್ರಿ ಆಗುತ್ತೆ. ಕೋರ್ಟ್ನಲ್ಲೇನಾದರೂ ಆ ರೀತಿಯಾಗಿ ತೀರ್ಪು ಬಂದಿದ್ದೇ ಆದರೆ ಆಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬರಬಹುದು. CBI ಎಂಟ್ರಿ ಆಯಿತು, CBI ತನಿಖೆಯನ್ನು ಆರಂಭಿಸ್ತು ಅಂತಂದರೆ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪೋದಿಲ್ಲ. ಆಗ ಸಹಜವಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ಪ್ರಶ್ನೆ ಬಂತು ಅಂತಂದರೆ ಡಿ ಕೆ ಶಿವಕುಮಾರ್ ಹೆಸರೇ ಮೊದಲಿಗೆ ಕೇಳಿಬರುವಂತಹದ್ದು. ಹಾಗಾಗಬಾರದು. ಡಿ ಕೆ ಶಿವಕುಮಾರ್ ಮೊದಲ ಪ್ರಯಾರಿಟಿ ಆಗಿರಬಾರದು. ಹೊಸದಾದಂತಹ ಶಕ್ತಿ ಕೇಂದ್ರಗಳನ್ನು ನಾವು ರೆಡಿ ಇಟ್ಕೊಂಡಿರಬೇಕು. ಹೀಗಂತ ಸಿದ್ದರಾಮಯ್ಯನವರ ಟೀಮ್ ಒಂದು ಪ್ಲಾನ್ ಮಾಡಿಕೊಂಡಿದೆ. ಮಿತ್ರರೇ, ಇದನ್ನೆಲ್ಲ ಡೈರೆಕ್ಟ್ ಮಾಡ್ತಿರೋದು ಯಾರು ಗೊತ್ತಾ? ಸ್ವತಃ ಸಿದ್ದರಾಮಯ್ಯನವರು. ಯಾಕೆಂದರೆ ಇದರಿಂದ ನೇರವಾಗಿ ಲಾಭ ಆಗೋದು ಕೂಡ ಸಿದ್ದರಾಮಯ್ಯನವರಿಗೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಆದರೆ ಈಗ ದಲಿತ ಶಾಸಕರು ಮತ್ತು ದಲಿತ ಮಂತ್ರಿಗಳಿಗೆ ಒಂದು ಅನ್ನಿಸ್ತಾ ಇದೆ, ಡಿ ಕೆ ಶಿವಕುಮಾರ್ ಕೈಗೇನಾದರೂ ಅಧಿಕಾರ ಹೋಗಿದ್ದೇ ಆದರೆ ಮತ್ತೆ ನಮಗೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಸಿಗೋದೇ ಇಲ್ಲ, ಸಾಧ್ಯತೆಯೇ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು ಅಂತಂದ್ರೆ ಅರ್ಥ ಏನು? 2028ಕ್ಕೆ ಚುನಾವಣೆ ನಡೆದರೂ ಕೂಡ
ಆಗ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ಗೆದ್ದು ಬಂದ್ರೆ ಒಂದು ವೇಳೆ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ತು ಅಂತ ಅಂದುಕೊಳ್ಳಿ, ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಅಂದ್ರೆ ಮುಂದಿನ 10-15 ವರ್ಷಗಳ ಕಾಲ ರಾಜ್ಯ ರಾಜಕಾರಣ DKಶಿ ಸುತ್ತಲೇ ಸುತ್ತುತ್ತೆ. ಇದಾಗಬಾರದು. ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿಯ ಕನಸನ್ನ ಕಾಣ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇದ್ದಾರೆ. ಹೀಗಾಗಿ DK ಶಿವಕುಮಾರ್ಗೆ ಈಸಿಯಾಗಿ ಸಿಗಬಾರದು. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಶತಾಯಗತಾಯ ಒತ್ತಡವನ್ನ ಹೇರಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಗಾದಿಯಿಂದ ದೂರ ಇಡಬೇಕು ಅಂತೇಳಿ ಈ ಇಡೀ ಟೀಮ್ ಕೆಲಸ ಮಾಡ್ತಾ ಇದೆ. ಇಲ್ಲಿ ಆಗಿರುವಂತಹ ಒಪ್ಪಂದ ಏನು ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಕಾಂಕ್ಷಿ. ಇನ್ನೊಂದು ಕಡೆ ಮಹದೇವಪ್ಪ ಕೂಡ ಏನು ಮುಖ್ಯಮಂತ್ರಿ ಅಭ್ಯರ್ಥಿ ಆಕಾಂಕ್ಷಿ ಅಲ್ಲ ಅಂತೇನಿಲ್ಲ. ಅವರು ಕೂಡ ದಲಿತ CM ಅಂತ ಬಂದ್ರೆ ನನ್ನ ಹೆಸರು ಕೂಡ ಮುನ್ನೆಲೆಗೆ ಬರಬೇಕು ಅಂತ ಯೋಚಿಸ್ತಿರುವಂತಹ ನಾಯಕ. ಪರಮೇಶ್ವರ್ ಸಹಜವಾಗಿ ಗೊತ್ತು, ಅವರು ಪ್ರಬಲ ಮುಖ್ಯಮಂತ್ರಿ ಆಕಾಂಕ್ಷಿ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಳಿದ್ರೆ ಯಾರಿಗೆ ಪಟ್ಟ ಸಿಗುತ್ತೆ? ಈ ಪ್ರಶ್ನೆ ಇದ್ದೇ ಇದೆ ಅಲ್ವಾ ಮಿತ್ರರೇ. ಇದಕ್ಕೂ ಕೂಡ ಒಪ್ಪಂದ ಆಗಿದೆ. ಆ ಒಪ್ಪಂದ ಏನು ಕೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ? ನಾನು ಮುಖ್ಯಮಂತ್ರಿ ಆಕಾಂಕ್ಷಿಯೇ, ಆದರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಈಗ ನಾನೇನು ಆಕಾಂಕ್ಷಿ ಅಲ್ಲ, 2028ಕ್ಕೆ ನಾನು ಆಕಾಂಕ್ಷಿ, ನಾನು ಆ ರೀತಿಯಾಗಿ ಕ್ಲೈಮ್ ಮಾಡ್ತೀನಿ, ಹೀಗಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂದರೆ ಈ ಟರ್ಮ್ಗೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ. ಈ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಈಗ ಪರಮೇಶ್ವರ್ ಯಾಕೆ ಆಕ್ಟಿವ್ ಆಗಿರೋದು ಕೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೆ ಆದರೆ ಸಿದ್ದರಾಮಯ್ಯನವರಿಗೆ ಒಂದು ವೀಟೋ ಪವರ್ ಇರುತ್ತೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಸಹಜವಾಗಿ ಸಿದ್ದರಾಮಯ್ಯನವರ ಮಾತನ್ನು ಕೇಳುವಂತಹ ಒಂದು ಪ್ರಯತ್ನ ಮಾಡೇ ಮಾಡುತ್ತೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಸಿದ್ದರಾಮಯ್ಯನವರು ರಾಜ್ಯದ ಅಹಿಂದ ವರ್ಗದ ನಾಯಕ. ಸಿದ್ದರಾಮಯ್ಯನವರ ಕಾರಣದಿಂದಾಗಿಯೇ ಕಾಂಗ್ರೆಸ್ನಲ್ಲಿ ಕನಿಷ್ಠ ಪಕ್ಷ ಒಂದು 50-60 ಜನ ಶಾಸಕರು ಗೆದ್ದು ಬರ್ತಾರೆ, ಸಿದ್ದರಾಮಯ್ಯನವರ ಕಾರಣದಿಂದಾಗಿ. ಇನ್ನು ಅವರು ಓಡಾಟ ನಡೆಸಿ ಒಂದು ಹೆಚ್ಚಿಗೆ 20 ಸೀಟನ್ನು ತರುವಂತಹ ಸಾಮರ್ಥ್ಯ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಸುತ್ತ ಒಂದು 70-80 ಶಾಸಕರಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬೆಲೆ ಕೊಡಲೇಬೇಕು. ಅಂತಹ ಸನ್ನಿವೇಶ ಬಂದಿದ್ದೆ ಆದರೆ ಸಿದ್ದರಾಮಯ್ಯನವರು ಒಂದು ವೀಟೋವನ್ನು ಚಲಾಯಿಸಿ ಪರಮೇಶ್ವರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡುವಂತಹದ್ದು, ಪರಮೇಶ್ವರ್ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನಿಯೋಜಿಸುವಂತಹದ್ದು. ಪರಮೇಶ್ವರ್ ಎಷ್ಟು ಅವಧಿಗೆ? 2028ಕ್ಕೆ ಈ ಅವಧಿ ಏನು ಮುಕ್ತಾಯ ಆಗುತ್ತೆ ಅಲ್ಲಿಯವರೆಗೂ ಮಾತ್ರ ಪರಮೇಶ್ವರ್ ಅವರಿಗೆ ಅವಕಾಶ. ನಂತರ ಅವರು ಸೈಡಿಗೆ ಹೋಗ್ಬಿಡಬೇಕು, ಸತೀಶ್ ಜಾರಕಿಹೊಳಿಗೆ ಅನುಕೂಲ ಮಾಡಿಕೊಡಬೇಕು. ಈ ಸೂತ್ರವನ್ನ ಸ್ವತಃ ಸಿದ್ದರಾಮಯ್ಯನವರೇ ರೂಪಿಸಿದ್ದಾರೆ. ನಿಮಗೆ ಅನಿಸಬಹುದು, ಸಿದ್ದರಾಮಯ್ಯನವರು ಯಾಕೆ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವ ಬದಲಾಗಿ ಈ ರೀತಿಯ ಸೂತ್ರಗಳನ್ನು ಮಾಡ್ತಾ ಇದ್ದಾರೆ, ಇದರಿಂದ ಅವರಿಗಾಗುವ ಲಾಭ ಏನು ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು. ಮಿತ್ರರೇ, ಸಿದ್ದರಾಮಯ್ಯನವರೇನು ಕಡಿಮೆ ಬುದ್ಧಿವಂತ ರಾಜಕಾರಣಿಯ? ಕರ್ನಾಟಕದಲ್ಲಿ ಸುದೀರ್ಘವಾಗಿ 4-5 ದಶಕದಿಂದ ರಾಜಕಾರಣ ಮಾಡಿದಂಥವ್ರು. ಅವರಿಗೆ ಯಾವ ಪಾನ್ ಮೂವ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ? ತುಂಬ ಚೆನ್ನಾಗಿ ಗೊತ್ತು. ಈಗ ಈ ಎಲ್ಲ ಗೊಂದಲಗಳು ನಿರ್ಮಾಣ ಆಗೋದು ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತೆ. ಅದು ಹೇಗೆ ಕೇಳಿದ್ರೆ, ಒಂದು ವೇಳೆ ನಾಯಕತ್ವದ ಬದಲಾವಣೆಗೆ ಕೇಂದ್ರ ಹೈಕಮಾಂಡ್ ಯೋಚನೆ ಮಾಡಿದ್ರೂ ಕೂಡ ಹೈಕಮಾಂಡ್ ನಾಯಕರಿಗೆ ಏನನ್ಸುತ್ತೆ, ಈಗ ಅದು ಜೇನುಗೂಡಿಗೆ ಕಲ್ಲು ಹೊಡೆದ ಹಾಗಾಗುತ್ತೆ. ಯಾಕೆಂದ್ರೆ ಹಲವಾರು ಬಣಗಳು ಆಕ್ಟಿವ್ ಆಗಿದೆ. ಯಾರನ್ನೇ ಮಾಡಿದ್ರೂ ಕೂಡ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಳ್ಳುತ್ತೆ. ಹೀಗಾಗಿ ಸ್ಟೇಟಸ್ ಕೋ ಮೇಂಟೈನ್ ಮಾಡೋದೇ ಉತ್ತಮ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರೆ ಹೆಚ್ಚೇನು ಗೊಂದಲಗಳಾಗೋದಿಲ್ಲ, ಶಾಸಕರು ಬಣಗಳಾಗಿ ಒಡೆದು ಹೋಗೋದಿಲ್ಲ. ಸಿದ್ದರಾಮಯ್ಯನವರ ಹಿಂದೆ ಶಾಸಕರು ಜಾಸ್ತಿ ಇದ್ದಾರೆ. ಹೀಗಾಗಿ ಈಗೇನು ಪರಿಸ್ಥಿತಿ ಇದೆಯೋ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಲಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದೇ ಸೂಕ್ತ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸುತ್ತೆ. ಯಾಕೆಂದ್ರೆ ಬಣಗಳು ಜಾಸ್ತಿ ಆಗ್ತಾ ಬಂದ ಹಾಗೂ ಇದು ಸಿದ್ದರಾಮಯ್ಯನವರಿಗೆ ಲಾಭ ತರುವಂತಹ ವಿಚಾರ. ಎರಡನೇದಾಗಿ ಮಿತ್ರರೇ, DK ಶಿವಕುಮಾರ್ ತುಂಬ ಆಕ್ಟಿವ್ ಆಗಿ ಸಿದ್ದರಾಮಯ್ಯನವರು ಬಿಟ್ಟರೆ ನಾನೇ ಅಧಿಕಾರಕ್ಕೆ ಬರಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ, ಅವರು ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ವಲಯಕ್ಕೆ ಈ ಎಲ್ಲ ಸುದ್ದಿಗಳನ್ನು ತಲುಪಿಸ್ತಾ ಇರ್ತಾರೆ. ಅಂದರೆ ಪರಮೇಶ್ವರ್ ಈ ರೀತಿಯಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಹೀಗೆ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ವಲಯಕ್ಕೆ ಈಸಿಯಾಗಿ ರಾಜ್ಯದಲ್ಲಿರುವಂತಹ ಬಣಗಳ ಬಗ್ಗೆ ಮಾಹಿತಿ ಸಿಗ್ತಾ ಇರುತ್ತೆ. ಇದು ಕೂಡ ಸಿದ್ದರಾಮಯ್ಯನವರಿಗೆ ಬೇಕಾಗಿದೆ. ಅಂದರೆ DK ಶಿವಕುಮಾರ್ ವಿರುದ್ಧವಾಗಿ ಇಷ್ಟು ಜನ ಇದ್ದಾರೆ ಅಂತ ಹೈಕಮಾಂಡ್ ನಾಯಕರಿಗೆ ಗೊತ್ತಾಗ್ತಲೇ ಇರಬೇಕು. ನಿರಂತರವಾಗಿ ಆ ಮಾಹಿತಿ ತಲುಪ್ತಾ ಇರಬೇಕು. ಸ್ವತಃ DK ಶಿವಕುಮಾರ್ ಆ ಮಾಹಿತಿಯನ್ನು ಕೊಡ್ತಾ ಇರ್ತಾರಲ್ಲ. ಹೀಗಾಗಿ ಸಿದ್ದರಾಮಯ್ಯನವರೇ ಈ ಇಡೀ ನಾಟಕದ ಡೈರೆಕ್ಟರ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿ, ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ರು. ಅದನ್ನು ತಡೆದಿದ್ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ. ಅವ್ರು ಫೋನ್ ಮಾಡಿ ಹೇಳಿದ್ರಂತೆ, ನೀವು ಯಾಕೆ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರಿ? ಈಗಾಗಲೇ ಒಂದು ಮೀಟಿಂಗ್ ಆಗಿದೆ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಗೊಂದಲಕ್ಕೆ ಕಾರಣ ಆಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಯಾಕೆ ಮತ್ತೆ ಮೀಟಿಂಗನ್ನು ಕರೆದಿದ್ರಿ ಅಂತ ಕೇಳಿದ್ರಂತೆ. ಅದಕ್ಕೆ ಪರಮೇಶ್ವರ್ ಒಂದೇ ಮಾತಿಗೆ ಹೇಳಿದ್ರಂತೆ, ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ, ಪಕ್ಷದ ವೇದಿಕೆಯಲ್ಲೇ ಎಲ್ಲವುದನ್ನು ಮಾಡ್ತಾ ಇರುವಂತಹದ್ದು. ದಲಿತರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ನಾವು ದಲಿತ ಶಾಸಕರು ಮತ್ತು ಮುಖಂಡರ ಮೀಟಿಂಗನ್ನು ಕರೆದಿದ್ದೀನಿ, ಇದು ಯಾರ ವಿರುದ್ಧವೂ ಅಲ್ಲ ಅಂತ ಪರಮೇಶ್ವರ್ ಹೇಳಿದ್ರಂತೆ. ಆದರೆ ಅದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳ್ತಾರಂತೆ, ಇಲ್ಲಿ DK ಶಿವಕುಮಾರ್ ಬೇರೆಯದೇ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಇದಕ್ಕೆ ವಿರುದ್ಧವಾಗಿದ್ದಾರೆ. ಈಗಾಗಲೇ ಅವರು KC ವೇಣುಗೋಪಾಲ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಹೀಗಾಗಿ KC ವೇಣುಗೋಪಾಲ್ ಈ ಮೀಟಿಂಗ್ ಅನ್ನು ರದ್ದು ಮಾಡುವಂತೆ ನನಗೆ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವೇನೇ ಮಾಡೋದಿದ್ರೂ ಕೂಡ ರಾಜ್ಯದಲ್ಲಿರುವಂತಹ ಅಧ್ಯಕ್ಷರ ಗಮನಕ್ಕೆ ತನ್ನಿ, ಅಂದರೆ KPCC ಅಧ್ಯಕ್ಷರ ಗಮನಕ್ಕೆ ತಂದೇ ನೀವು ಮುಂದುವರಿರಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಪರಮೇಶ್ವರ್ ಅವರಿಗೆ ಸಲಹೆ ಕೊಡ್ತಾರಂತೆ. ಆಗ ಪರಮೇಶ್ವರ್ ಸಿಟ್ಟಿಗೆದ್ದು ಒಂದು ಮಾತು ಹೇಳ್ತಾರಂತೆ, ಎಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು? ಏನು ರಾಜ್ಯದಲ್ಲಿದ್ದಾರಾ?
ಎಲ್ಲದನ್ನು ಅವರು ಕೇಳೇ ಮಾಡಬೇಕು ಅಂತಂದರೆ ಅವರು ರಾಜ್ಯದಲ್ಲಿರಬೇಕು. ಅವರು ಹೊಸ ವರ್ಷ ಅಂತ ಫಾರಿನ್ ಟ್ರಿಪ್ಗೆ ಹೋಗಿದ್ದಾರೆ, ನಾವು ಫಾರಿನಿಗೆ ಹೋಗಿ ಅವ್ರ ಹತ್ರ ಒಪ್ಪಿಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾ? ಅಥವಾ ಅವರು ಫಾರಿನಿಗೆ ಹೋಗ್ತೀನಿ ಅಂತ ನಮಗೇನಾದರೂ ತಿಳಿಸಿ ಹೋಗಿದ್ದಾರಾ? ಇದು ಯಾವುದು ಬೇಡಪ್ಪ, ರಾಜ್ಯದಲ್ಲಿ ನಾನು ಇರೋದಿಲ್ಲ, ನನ್ನ ಬದಲಾಗಿ ಇಂಥವರು ಪ್ರತಿನಿಧಿಯಾಗಿರ್ತಾರೆ ಅಂತ ಬೇರೆ ಯಾರನ್ನಾದರೂ ನೇಮಿಸಿದಾರಾ? ನಾವು ಯಾರಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು? ಹೀಗಾಗಿ ನಾವು ಪಕ್ಷ ಸಂಘಟನೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಪಕ್ಷದ ಏಳಿಗೆಗೋಸ್ಕರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಪರಮೇಶ್ವರ್ ಸ್ವಲ್ಪ ಖಾರವಾಗಿ ಹೇಳಿದ್ರಂತೆ. ಆಗ ರಣದೀಪ್ ಸಿಂಗ್ ಸುರ್ಜೇವಾಲಾ ದಾರಿ ಕಾಣದೆ ಒಂದು ಮಾತು ಹೇಳ್ತಾರಂತೆ, ಇಲ್ಲ ಇದು ನನ್ನ ಸೂಚನೆ ಅಲ್ಲ, ಕೆ.ಸಿ. ವೇಣುಗೋಪಾಲ್ ಅವರೇ ಸೂಚನೆ ಕೊಟ್ಟಿದ್ದು, ನೀವೇನೇ ಇದ್ರೂ ಕೂಡ ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಮಾತನಾಡ್ಕೊಳ್ಳಿ. ಆಗ ಪರಮೇಶ್ವರ್ ಒಂದೇ ಮಾತಿಗೆ ಹೇಳ್ತಾರಂತೆ, ಸರಿ ನಾನು ಅವ್ರ ಹತ್ರ ಬೇಕಾದರೂ ಮಾತನಾಡ್ತೀನಿ, ಆದರೆ ಸದ್ಯಕ್ಕೆ ನಾವು ಈ ಮೀಟಿಂಗನ್ನು ಹೋಲ್ಡ್ ಮಾಡಿದ್ದೀವೇ ಹೊರತು ರದ್ದು ಮಾಡಿಲ್ಲ, ಮುಂದೂಡ್ತೀವಿ ಅಷ್ಟೇ, ಹೀಗಂತ ಸ್ಪಷ್ಟವಾಗಿ ದೆಹಲಿಯ ಹೈಕಮಾಂಡ್ ನಾಯಕರಿಗೆ ಸಂದೇಶ ಕೊಟ್ಟಿದ್ದಾರಂತೆ. ಅಂದರೆ ಪರಮೇಶ್ವರ್ ಕೂಡ ಇಷ್ಟೊಂದು ರೆಬಲ್ ಆಗ್ತಾ ಇದ್ದಾರೆ ಅಂತಂದರೆ ಅವರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ನಾನೇನಾದರೂ ಈಗ ಸೈಲೆಂಟ್ ಆಗಿದ್ದಿದ್ದೆ ಆದರೆ ನನಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅಂತಂದರೆ ನಾನು ರಾಜಕೀಯವಾಗಿ ನಿವೃತ್ತಿ ತೆಗೆದುಕೊಳ್ಳುವಂತಹ ಸನ್ನಿವೇಶ ಬರುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ಅವರು ಸ್ವಲ್ಪ ಹೆಚ್ಚೆ ಆಕ್ಟಿವ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಮಿತ್ರರೇ, ನನಗೆ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ಡಿ.ಕೆ. ಶಿವಕುಮಾರ್ ವಿದೇಶಕ್ಕೆ ಹೋಗಿ ಕೆಟ್ರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆಂತಂದರೆ ಈ ಹಿಂದೆ 2018ರಲ್ಲೂ ಕೂಡ ಇಂತಹದೇ ಸಿಚುವೇಶನ್ ನಿರ್ಮಾಣ ಆಗಿತ್ತು. ರಾಜ್ಯದಲ್ಲಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಸುದೀರ್ಘವಾಗಿ 8 ವರ್ಷಗಳಿಂದ ಅವರು ಅಧ್ಯಕ್ಷರಾಗಿದ್ದರು. ಅವರ ಅಧಿಕಾರಾವಧಿ ಮುಕ್ತಾಯಗೊಂಡಿತ್ತು, ಬದಲಾಯಿಸಬೇಕು ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಯಾರನ್ನ ಮುಂದೆ ಅಧ್ಯಕ್ಷರು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಡಿ.ಕೆ. ಶಿವಕುಮಾರ್ ಪದೇ ದೆಹಲಿಗೆ ಹೋಗಿ ಬರ್ತಾ ಇದ್ರು. ನನ್ನನ್ನು ನೇಮಕ ಮಾಡಿ, ನಾನು ಪಕ್ಷವನ್ನು ಮತ್ತೆ ಸಂಘಟಿಸ್ತೀನಿ, ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗೆಲ್ಲುವಂತೆ ನೋಡ್ಕೊಳ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ವಿದೇಶ ಪ್ರವಾಸವನ್ನು ಮಾಡ್ತಾರೆ. ಯಾವಾಗ ಡಿ.ಕೆ. ಶಿವಕುಮಾರ್ ವಿದೇಶಕ್ಕೆ ಹೋದ್ರು, ಸಿದ್ದರಾಮಯ್ಯನವರು ಇಲ್ಲೊಂದು ಗೇಮ್ ಮಾಡ್ತಾರೆ. ಪಕ್ಷದ ಮುಖಂಡರನ್ನೆಲ್ಲ ಗುಡ್ಡೆ ಹಾಕೊಂಡು ಯಾರಿಗೆ ಅಧ್ಯಕ್ಷ ಗಾದಿಯನ್ನು ಕೊಡಬೇಕು ಅನ್ನುವ ಬಗ್ಗೆ ಚರ್ಚೆ ನಡೆಸ್ತಾರೆ. ದೆಹಲಿಗೆ 4 ಹೆಸರನ್ನು ಕಳುಹಿಸ್ತಾರೆ. ಅಂತಿಮವಾಗಿ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಡಿ.ಕೆ. ಶಿವಕುಮಾರ್ ಹೆಸರೇ ಬದಿಗೆ ಹೋಗ್ಬಿಡುತ್ತೆ. ಈಗಲೂ ಸಹ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಏನಾದರೂ ಅಧಿಕಾರದಿಂದ ಇಳಿದಿದ್ದೆ ಆದರೆ ಅದು ಒಪ್ಪಂದದ ಪ್ರಕಾರ ಅಧಿಕಾರದಿಂದ ಇಳಿಲಿ, ಅಥವಾ ಮೂಡಾ ಕೇಸ್ನ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳೆದುಕೊಳ್ಳಲಿ, ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅಂತ ಅನೇಕರು ನಂಬಿಕೊಂಡಿದ್ರು. ಆದರೆ ಈಗ ಅವರು ಫಾರಿನ್ ಟ್ರಿಪ್ ಮುಗಿಸಿ ಬರ್ತಿರುವಂತೆ ಇಡೀ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಗಿದೆ. ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಅಲ್ಲ, ಅನೇಕರು ಅಭ್ಯರ್ಥಿಗಳಿದ್ದಾರೆ, ಹೀಗಂತ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಪಾಳೆಯದಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದೆ. ಡಿ.ಕೆ. ಸುರೇಶ್ ಅವರ ಮಾತನ್ನು ಕೇಳಿ, ಅವರೇನು ಹೇಳಿದ್ರು? ಸತೀಶ್ ಜಾರಕಿಹೊಳಿ 2028ರಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಡಿ.ಕೆ. ಸುರೇಶ್ ಹೇಳ್ತಾರೆ, ಹೌದು, ಅವರು ಆಕಾಂಕ್ಷಿ ಆಗಿರೋದ್ರಲ್ಲಿ ತಪ್ಪೇನಿಲ್ಲ, ಅವರೊಬ್ಬರೇ ಅಲ್ಲ, ಅನೇಕ ಆಕಾಂಕ್ಷಿಗಳಿದ್ದಾರೆ. ಈಗ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಯಾಕೆ ಅಂತಂದರೆ ಅಧಿಕಾರಕ್ಕೆ ತರುವಂತಹದ್ದು ಬಹಳ ಮುಖ್ಯ ಆಗತ್ತೆ. ನಾವು 2028ರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಾದ್ರೆ ಮೊದಲು ಅಧಿಕಾರಕ್ಕೆ ತರಬೇಕು. ಈಗ 140 ಶಾಸಕರು ಬಹಳ ಶ್ರಮವಹಿಸಿ ಅಧಿಕಾರಕ್ಕೆ ತಂದಿದ್ದಾರೆ. ಹೀಗಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು, ಆ ಅರಿವು ನಮಗಿರಬೇಕು ಅಂತ ಡಿ.ಕೆ. ಸುರೇಶ್ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿಗೆ ಟಾಂಗ್ ಕೊಡ್ತಾರೆ. ಅಲ್ಲಿಗೆ ಮಿತ್ರರೇ, ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಯಾವ ಹಂತಕ್ಕೆ ಹೋಗಿದೆ, ಡಿ.ಕೆ. ಶಿವಕುಮಾರ್ ಅವರನ್ನು ಫ್ರಸ್ಟ್ರೇಟ್ ಮಾಡುವಂತಹ ಕೆಲಸವನ್ನು ಇವರೆಲ್ಲರೂ ಹೇಗೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಈ ಸದ್ಯಕ್ಕೆ ತನಗೊಂದು ವೀಟೋ ಪವರ್ ಇದೆ, ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ದೆಹಲಿಗೆ ಹೋಗಿ ಪದೇ ಆ ವೀಟೋ ಪವರ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಅವರ ಕೆಪಿಸಿಸಿ ಅಧ್ಯಕ್ಷ ಗಾದಿ ಹೋಗ್ಬಿಡ್ತು ಅಂತ ಅಂದುಕೊಳ್ಳಿ, ಆನಂತರ ಡಿ.ಕೆ. ಶಿವಕುಮಾರ್ ಎಷ್ಟು ವೀಕ್ ಆಗ್ತಾರೆ, ಈ ಟೀಮ್ ಇನ್ನೆಷ್ಟು ಆಕ್ಟಿವ್ ಆಗಬಹುದು, ಎಲ್ಲವುದನ್ನು ಸೂಕ್ಷ್ಮವಾಗಿ ಗಮನಿಸಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಎಷ್ಟಿದೆ ಅಂತ ನೀವೇ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ಮಿತ್ರರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.